ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9636376663. ಜಿನಿ ಜಿನಿ ಹೃದಯದಿ ಜಿನುಗೋ ಮಳಿ ಆ ಮಳೆಯಲಿ ಜಾರಿ ಬಿದ್ದೆ. ಎಸ್, ಇಷ್ಟು ದಿನ ಬಿಗ್ ಬಾಸ್ ಅಲ್ಲಿ ನೋಡಿದ್ರಿ, ಅದಕ್ಕಿಂತ ಮುಂಚೆ ಗೀತಾ ಸೀರಿಯಲ್ನಲ್ಲಿ ಕಾಲೇಜ್ ಸ್ಟೂಡೆಂಟ್ ಆಗಿ ನೋಡಿದ್ರಿ. ಸೊ ಪಕ್ಕಾ ಹಳ್ಳಿ ಹುಡುಗನಾಗಿ ಜಿನುಗೋ ಮಳೆ ಅದ್ಭುತವಾದಂತಹ ಆಲ್ಬಮ್ ಸಾಂಗ್ನಲ್ಲಿ ಧನುಷ್ ಗೌಡ ಅವರನ್ನು ನೋಡುವಂತಹ ಭಾಗ್ಯ ಸಿಕ್ಕಿದೆ. ಈಗಾಗಲೇ ರಿಲೀಸ್ ಆಗಿದೆ PRK ಸ್ಟುಡಿಯೋಸಲ್ಲಿ. ಸೊ ಸಾಕಷ್ಟು ಅಭಿಮಾನಿಗಳ ಒಂದು ಪ್ರೀತಿ ವ್ಯಕ್ತವಾಗ್ತಾ ಇದೆ. ಸೊ ಈ ಒಂದು ಆಲ್ಬಮ್ ಸಾಂಗ್ನ ಅನುಭವ ಹೇಗಿತ್ತು, ಹಳ್ಳಿ ಗೆಟಪ್ ಹಾಕಿರುವಂಥದ್ದು, ಹಳ್ಳಿ ಹುಡುಗನ ಕಾಣಿಸ್ಕೊಂಡಿರುವಂತಹ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಒಂದಷ್ಟು ವಿಚಾರಗಳನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೊದಲೇದಾಗಿ ನಮಸ್ತೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನಾನೆಲ್ಲೋ ಹಳ್ಳಿ ಗೆಟಪ್ ಅಲ್ಲೇ ಬರ್ತೀರಂತಂದ್ರೆ ಈ ಜಾಕೆಟ್ಗೆ ಹಾಕೊಂಡ್ ಬಂದಿದ್ದಕ್ಕೆ ಇನ್ನೊಂದು ಗತ್ತು ಬಂತು. ಇದು ನನ್ನ ಮೊದಲನೇ ಆಲ್ಬಮ್ ಸಾಂಗು. ತುಂಬ ಖುಷಿಯಿಂದ ಶ್ರದ್ಧೆಯಿಂದ ಮಾಡಿದ್ದೀವಿ. ತುಂಬ ಒಳ್ಳೆ ಟೀಮ್, ಯೂನಿಕಾರ್ನ್ ಟೀಮಲ್ಲಿ ಅವರು ತುಂಬ ಸಿನಿಮಾದಲ್ಲಿ ವಿಕ್ರಾಂತ್ ರೋಣ ಅದೆಲ್ಲ CG ಎಲ್ಲ ಅವರೇ ಮಾಡಿರೋದು. ಆ ಟೀಮ್ ಅವರು ಬಂದು ನನಗೆ ಆಲ್ಬಮ್ ಸಾಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದಾಗ ತುಂಬ ಇಷ್ಟ ಆಯಿತು. ಆಮೇಲೆ ಈ ಲುಕ್ ಬಂದು ನಾನು ಫಸ್ಟ್ ಟೈಮ್ ಈ ಥರ ಲುಕ್ ಟ್ರೈ ಮಾಡ್ತಾ ಇರೋದು. ನನಗೂ ಗೊತ್ತಿರಲಿಲ್ಲ ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ ಅಂತ. ಟ್ರೈ ಮಾಡಿದ್ಮೇಲೆ ಲೈಕ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಗೊತ್ತಾಯಿತು. ಆಮೇಲೆ ಆಲ್ಬಮ್ ಸಾಂಗ್ ಫುಲ್ ಕಂಪ್ಲೀಟ್ ಆದಮೇಲೆ ನೋಡಿದಾಗ ಒಂದು ಒಳ್ಳೆ ಡಿಸಿಷನ್ ತೊಗೊಂಡೆ ಅಂತ ಅನ್ನಿಸ್ತು. ಯಾಕಂದರೆ ಅದ್ಭುತವಾಗಿ ಮಾಡಿದ್ದಾರೆ. ಕಲರ್ ಗ್ರೇಡಿಂಗ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಪ್ರತಿಯೊಂದು ಅದ್ಭುತವಾಗಿ ಮಾಡಿದ್ದಾರೆ. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಹಳ್ಳಿ ಹುಡುಗನ ಲುಕ್ಕಲ್ಲಿ ನೋಡಿದಾಗ ನಿಮ್ಮನ್ನು ಕಿರಾತಕದಲ್ಲಿ ಯಶ್ ಸರ್ನ ನೋಡ್ದಂಗೆ ಅನ್ನಿಸ್ತಿದೆ. ಥ್ಯಾಂಕ್ ಯು ಸೋ ಮಚ್. ಅದೇ ಎಲ್ರಿಗೂ ಇಷ್ಟ ಆದರೆ ಸಾಕು. ನೀವು ಹೇಳಿದ್ದು ತುಂಬ ಖುಷಿ ಆಯಿತು, ಥ್ಯಾಂಕ್ ಯು. ನೋಡೋಣ, ಆದಷ್ಟು ನಮ್ಮ ಕನ್ನಡ ಜನತೆಗೆ ಏನು ಇಷ್ಟ ಆಗುತ್ತೋ ಅದನ್ನು ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಅವ್ರ ಪ್ರೀತಿ, ಅವ್ರ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಕೇಳ್ತೀನಿ. ಒಂದು ಕಡೆ PRK ಅಂತಂದರೆ ಅಪ್ಪು ಅವರ ಆಶೀರ್ವಾದ, ಮತ್ತೊಂದು ಕಡೆ ಸುದೀಪ್ ಸರ್ ಅವರ ಬೈಟ್, ಇಬ್ಬರ ಒಂದು ಸಪೋರ್ಟ್ ಸಿಕ್ಕಿರುವಂಥದ್ದು ಎಷ್ಟು ಖುಷಿ ಆಗ್ತದೆ. ಅಪ್ಪು ಸರ್ ಅವರು PRK ಪ್ರೊಡಕ್ಷನ್ ಮಾಡಿದಾಗ ಅವಾಗ ಪ್ರೊಡಕ್ಷನ್ ಇದು ಮಾಡಿದಾಗಲೇ ಅದು ಕೊಟ್ಟಿದ್ದೆ, PRK ಪ್ರೊಡಕ್ಷನಲ್ಲಿ ಒಂದು ಸಿನಿಮಾ ಮಾಡಬೇಕು, ಒಂದು ಚಾನ್ಸ್ ಸಿಗಲಿ ಅಂತ. ಈ ಆಲ್ಬಮ್ ಸಾಂಗ್ ಮೂಲಕ PRK ಆಡಿಯೋಸಲ್ಲಿ ಒಂದು ಮೊದಲನೇ ಹೆಜ್ಜೆ ಇಟ್ಟಿದ್ದೀನಿ. ನೋಡೋಣ, ಮುಂದಕ್ಕೆ ಅವ್ರ ಕಡೆಯಿಂದ ಏನಾದರೂ ಒಂದು ಸಿನಿಮಾ ಬಂದರೆ ತುಂಬ ಖುಷಿ ಆಗುತ್ತೆ. ಸುದೀಪ್ ಸರ್ ಅವರು ನಮ್ಮನ್ನ ಮನೆಗೆ ಕರೆಸಿ ಸಪೋರ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಅವ್ರ ದೊಡ್ಡ ಗುಣ ಅದು. ನಾವು ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಬನ್ನಿ ಅಂತೇಳಿ ಅವ್ರ ಮನೆಗೆ ಕರೆಸಿ ಕೂರಿಸಿ ಊಟ ಕೊಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಅಷ್ಟು ಚೆನ್ನಾಗಿ ವೀಡಿಯೋ ಬೈಟ್ ಕೊಟ್ಟು ಅಂತ ಒಳ್ಳೆ ಮಾತು ಹೇಳೋದಕ್ಕೂ ಒಂದು ದೊಡ್ಡ ಗುಣ ಇರಬೇಕು. ಅದು ಅವರಲ್ಲಿದೆ. ಈ ಪ್ರೀತಿಗೆ, ಅವ್ರ ಸಪೋರ್ಟ್ಗೆ ಯಾವಾಗ ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಫಿಟ್ನೆಸ್ ಎಲ್ಲ ಹೇಗೆ ನಡೀತಿದೆ? ಯಾಕಂತಂದರೆ ಮೊದಲಿಂದನೂ ಕೂಡ ಫಿಟ್ನೆಸ್ ಫ್ರೀಕು, ಈಗೆಲ್ಲ ವರ್ಕೌಟ್ ಎಲ್ಲ ಹೇಗೆ ನಡೀತಿದೆ? ಈಗ ತುಂಬ ಚೆನ್ನಾಗಿ ಹೋಗ್ತಿದೆ, ಅದ್ಭುತವಾಗಿ ನಡೀತಿದೆ. ಇನ್ನೂ ಡಯಟಲ್ಲೇ ಇದ್ದೀನಿ. ಇವಾಗ ಕಾರಲ್ಲಿ ಕುತ್ಕೊಂಡು ಡಯಟ್ ಫುಡ್ ತಿನ್ನಬೇಕು, ನೋಡಬೇಕು. ಎಸ್, ಬೇರೆ ಏನೆಲ್ಲ ನಡೀತಾ ಇದೆ ಲೈಫಲ್ಲಿ ಅಂತ? ಸಿನಿಮಾ ಮಾತುಕತೆ ನಡೀತಿದೆ, ನೋಡಬೇಕು. ಸೀರಿಯಲ್ಲು ಬರ್ತಿದೆ, ಮಾತಾಡ್ತಾ ಇದ್ದೀನಿ. ನೋಡೋಣ, ಒಂದು ಬ್ರೇಕ್ ಬೇಕು. ತುಂಬ ಫ್ಯಾಮಿಲಿ ಜೊತೆ ಎಲ್ಲೂ ಹೋಗಲಿಲ್ಲ. ಸೊ ಒಂದು 3 months ಬ್ರೇಕ್ ತೊಗೊಂಡು ಆಮೇಲೆ ಮಾಡೋಣ. ಎಸ್, ಬಿಗ್ ಬಾಸ್ನ ಸ್ಟೇಜ್ ಮೇಲೆ ನೀವು ತಾಯಿಯವರೊಟ್ಟಿಗೆ ಕಾಣಿಸ್ಕೊಂಡಾಗ ತಾಯಿ ತುಂಬ ಹತ್ತು ಬಿಡ್ತಾರೆ. ಆ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗುತ್ತೆ, ತಾಯಿ ಪ್ರೀತಿ ಏನು ಅಂತ ಹೇಳ್ಬಿಟ್ಟು. ಸುದೀಪ್ ಸರು ಕೂಡ 1-2 ನಿಮಿಷಗಳ ಕಾಲ ಸ್ತಬ್ಧರಾಗಿ ಹಾಗೆ ನಿಲ್ತಾರೆ. ಯಾಕಂದರೆ ಕಳೆದ ವರ್ಷ ಬಿಗ್ ಬಾಸ್ ಸ್ಟೇಜಲ್ಲಿ ಅವರ ಒಂದು ತಾಯಿಯ ನೆನಪುಗಳು ಕೂಡ ಮರುಕಳಿಸ್ತಾ ಇತ್ತು. ಸೊ ಈ ಒಂದು ವಿಡಿಯೋ ನೋಡಿದಾಗ ಏನು ಅನ್ನಿಸ್ತು? ಯಾಕಂದರೆ ಸಾಕಷ್ಟು ನೀವು ಅಲ್ಲಿದ್ದಾಗ ನೋಡೋದು ಬೇರೆ, ಅದು ಹೊರಗಡೆ ಬಂದ ಮೇಲೆ ಸಾಕಷ್ಟು ವೈರಲ್ ಆಯಿತು. ಎಲ್ಲರೂ ಕೂಡ ಕನೆಕ್ಟ್ ಆಗ್ತಾರೆ. ತಾಯಿ ಮಗನ ಆ ಒಂದು ಬಾಂಧವ್ಯಕ್ಕಾಗಿರ್ಬೋದು, ಪ್ರೀತಿಗಾಗಿರ್ಬೋದು, ಏನು ಹೇಳ್ತೀರಾ? ನಮ್ಮಮ್ಮ ಅಂದರೆ ತುಂಬ ಇಷ್ಟ ನನಗೆ. ಎಲ್ರಿಗೂ ಅವ್ರ ಅಮ್ಮ ಅಂದರೆ ತುಂಬ ಇಷ್ಟ ಆಗುತ್ತೆ. ತುಂಬ ಅಂದರೆ ಲೈಕ್ ಅವ್ರನ್ನ ಬಿಟ್ಟು ಹೋಗಕ್ಕೆ ನಂಗೆ ಮನಸ್ಸಿರಲ್ಲ. ನಾನು ಇವಾಗ ನಮ್ಮ ಇಂಡಸ್ಟ್ರಿ ಇರೋದೆಲ್ಲ ನಾಗರಭಾವಿ ನಗರ ಸೈಡು, ನಾನಿರೋದು RT ನಗರ. ಅಲ್ಲಿಂದ ಇಲ್ಲಿಗೆ ಬನ್ನಿ ಅಂತಂದ್ರೆ ನಮ್ಮ ಅಮ್ಮ ಬರೋಲ್ಲ. ಸೊ ನಾನು ದೂರ ಆದರೂ ಪರವಾಗಿಲ್ಲ ಅಂತ ಅಲ್ಲಿಂದಲೇ ಜರ್ನಿ ಮಾಡ್ತೀನಿ. ಅವ್ರನ್ನ ಬಿಟ್ಟು ನನ್ನ ಕೈಯಲ್ಲಿ ಇರೋಕ್ಕಾಗಲ್ಲ. ವೀಡಿಯೋಸ್ ಎಲ್ಲ ನೋಡಿದಾಗ, ಹೊರಗಡೆ ಬಂದಮೇಲೆ ಆ ವೀಡಿಯೋಸ್ ಎಲ್ಲ ನೋಡಿದಾಗ ನನಗೆ ಕಣ್ಣಲ್ಲಿ ನೀರು ತುಂಬಿಕೊಂತು. ಅಲ್ಲಿ ಅಳದೇ ಇರ್ಬೋದೇನೋ ನಾನು, ಯಾಕಂದರೆ ಸ್ಟೇಜ್ ಮೇಲಿದ್ದೆ. ನಾನು ಕಣ್ಣಲ್ಲಿ ನೀರು ತುಂಬಿಕೊಂಡ್ರೆ ಅವ್ರಿಗೂ ಇನ್ನೂ ತುಂಬ ಬೇಜಾರಾಗುತ್ತೆ ಅಂತ ಅವ್ರನ್ನ ಅಲ್ಲಿ ಸಮಾಧಾನ ಮಾಡಿದೆ. ಬಟ್ ಆ ವಿಡಿಯೋ ನೋಡಿದಾಗ ನನಗೂ ತುಂಬ ಬೇಜಾರಾಯಿತು. ಆಮೇಲೆ ಸಮಾಧಾನ ಮಾಡಿದೆ.
ಧನುಷ್ ಅವರೇ, ಸಿನಿಮಾ ಅಥವಾ ಧಾರಾವಾಹಿ ಫೀಲ್ಡ್ ಅಂತ ಬಂದಾಗ ಪಬ್ಲಿಕ್ ಲೈಫ್ ಆಗಿರುತ್ತೆ. ನಾವೇನೇ ಮಾಡಿದ್ರು ಕೂಡ ಪಬ್ಲಿಕ್ಗೆ ಈಸಿಯಾಗಿ ಸಿಗ್ತದೆ. ಅದು ಕೂಡ ಈ ಸೋಷಿಯಲ್ ಮೀಡಿಯಾ ಬಂದಾಗ ರೀಸೆಂಟಾಗಿ ಒಂದು ವಿಚಾರ ನಿಮಗೂ ಗೊತ್ತಿರ್ಬೋದು. ಸೊ ಕಾವ್ಯ ಅವ್ರ ಬಗ್ಗೆ, ಹಾಗೇನೆ ಕಾವ್ಯ ಅವರು ಮತ್ತು ನಿಮ್ಮ ನಡುವಿನ ಎಷ್ಟು ನಿಷ್ಕಲ್ಮಶವಾದ ಸ್ನೇಹ ಇದೆ ಅನ್ನುವಂಥದ್ದು ಇಡೀ ಕರ್ನಾಟಕಕ್ಕೆ ಗೊತ್ತು. ಆದರೂ ಕೂಡ ಎಲ್ಲೋ ಒಂಥರ ಹುಡುಕುಡುಕು ಅಂತಾರೆ ಒಂದಷ್ಟು ಜನ ಇರ್ತಾರೆ. ಕಾವ್ಯ ಅವರು ಧನುಷ್ ಅವರ ಎರಡನೇ ಹೆಂಡತಿ ಅಂತ ಹೇಳ್ಬಿಟ್ಟು ನೆಗೆಟಿವ್ ಕಮೆಂಟ್ ಹಾಕ್ತು. ಅದು ಸಾಕಷ್ಟು ಚರ್ಚೆ ಆಯಿತು. ಕಾವ್ಯ ಅವರ ಮನೆಯವ್ರಿಗೆ ತುಂಬ ಇಂಪ್ಯಾಕ್ಟ್ ಆಯಿತು. ನೀವು ಏನು ಹೇಳ್ತಾರೆ? ಮಾತಾಡೋರು ಮಾತಾಡ್ತಾರೆ ಸರ್. ಎಲ್ಲದಕ್ಕೂ ನಾವು ಮಾತಾಡ್ತಾ ಇದ್ರೆ ಎಷ್ಟು ಅಂತ ಮಾತಾಡ್ತೀವಿ. ನಾವು ಒಬ್ಬರೇ, ಅಲ್ಲಿ ಕೋಟ್ಯಾಂತರ ಜನ ಇರ್ತಾರೆ. ಯಾವತ್ತೂ ಅಷ್ಟೇ ನಮ್ಮ ಪ್ರೀತಿ ಮಾಡೋರು, ನಮ್ಗೆ ಆಶೀರ್ವಾದ ಮಾಡೋರಿಗೆ ನಾವು ಉತ್ತರ ಕೊಡಬೇಕು. ನಮಗೆ ನೆಗೆಟಿವ್ ಕಮೆಂಟ್ಸ್ ಹಾಕೋರು, ಏನೋ ಸುಮ್ಮನೆ ಏನೂ ಇಲ್ಲದೆ ಇದ್ರು ಮಾತಾಡೋರಿಗೆ ಏನು ಉತ್ತರ ಕೊಡೋದೇ ಬೇಕಾಗಿಲ್ಲ. ಸೈಲೆಂಟಾಗಿದ್ದರೆ ಅವರೇ ಇರೋದು. ನಮ್ಮ ಕೆಲಸ ಮಾತಾಡಬೇಕು. ಹೋಗ್ತಾ ಹೋಗ್ತಾ ನಮ್ಮ ಕೆಲಸ ಮಾತಾಡಬೇಕು. ಮುಂದೆ ಅವ್ರಿಗೂ ಯಾರ್ಯಾರು ನಮ್ಗೆ ಇವಾಗ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ ಅವ್ರಿಗೂ ಇಷ್ಟ ಆಗೋವಂಥ ಕೆಲಸ ಮಾಡ್ತೀನಿ ನಾನು, ಅವ್ರಿಗೂ ಇಷ್ಟ ಆಗುತ್ತೇನೋ, ಅವ್ರ ಪ್ರೀತಿನೂ ಸಿಗುತ್ತೇನೋ, ಆ ಪ್ರಯತ್ನದಲ್ಲಿರ್ತೀನಿ. ಆ ಥರ ಬ್ಯಾಡ್ ಕಮೆಂಟ್ ಹಾಕಿ ನನ್ನ ಬಗ್ಗೆ ಮಾತಾಡಲಿ, ಇನ್ನೊಬ್ರು ಹೆಣ್ಮಗಳಾಗಿರ್ಬೋದು, ನನಗೂ ಒಂದು ಫ್ಯಾಮಿಲಿ ಇರ್ತಾರೆ, ಅವ್ರಿಗೂ ಒಬ್ರು ಫ್ಯಾಮಿಲಿ ಇರ್ತಾರೆ, ಅವ್ರಿಗೂ ಮುಂದೆ ಮದುವೆ ಆಗಬೇಕಾಗಿರುತ್ತೆ. ಒಬ್ಬರ ಬಗ್ಗೆ ಮಾತಾಡಬೇಕಂದ್ರೆ ಸ್ವಲ್ಪ ನೋಡ್ಕೊಂಡು ಮಾತಾಡಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಯಾರಿಗೆ ಸಪೋರ್ಟ್ ಮಾಡಿದ್ರು ಕನ್ನಡ ಇಂಡಸ್ಟ್ರಿಯಲ್ಲಿ ನನಗೆ ತುಂಬ ಖುಷಿ. ಯಾಕಂದರೆ ಕನ್ನಡದಲ್ಲಿ ಯಾರು ಬೆಳೆದ್ರೂ ಖುಷಿ. ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ಕನ್ನಡದವ್ರು ಬೆಳಿಬೇಕು. ಯಾರೋ ಒಬ್ಬರು ಬೆಳೀತಾ ಇದ್ದಾರೆ ಅಂದ್ರೂ ಖುಷಿ. ಯಾಕಂದರೆ ಹೊಸೊಬ್ರು ಬೆಳೀತಾ ಇದ್ದಾಗ ಹೊಸತನ ಬರ್ತಾ ಇರುತ್ತೆ, ಅದು ಖುಷಿ ಒಂಥರ. ನನಗೆ ಸಪೋರ್ಟ್ ಮಾಡಬೇಕು ಅಂತಲ್ಲ, ನನ್ನ ಜೊತೆಗಿರೋ ನನ್ನ ಸ್ನೇಹಿತರಿಗೂ ಸಪೋರ್ಟ್ ಮಾಡಲಿ, ಅವರು ಬೆಳೀಲಿ. ಆದರೆ ನನಗೂ ಸಪೋರ್ಟ್ ಮಾಡಿ, ನಾನು ಬೆಳಿತೀನಿ, ಅದೊಂಥರ ಖುಷಿ. ಆದರೆ ಇನ್ನೊಬ್ಬರನ್ನ ಬ್ಯಾಡ್ ಕಮೆಂಟ್ ಹಾಕೋದು, ಕೆಳಗೆಳೆಯೋದು, ಕಾಲೆಳೆಯೋದು, ಅದೆಲ್ಲ ಸ್ವಲ್ಪ ಕಡಿಮೆ ಮಾಡೋಣ. ಕನ್ನಡದವ್ರು ಬೆಳೆಸೋಣ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಇರಬೇಕು ಅಂತ ಕೇಳ್ತೀನಿ. ಈ ಒಂದು ವಿಚಾರ ಗೊತ್ತಾದ್ಮೇಲೆ ಮನೆಯವರು ಏನು ಹೇಳಿದ್ರು ಅಂತ? ಯಾಕಂದ್ರೆ ಅವ್ರಿಗೂ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ನಿಮಗೂ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ. ಫ್ಯಾಮಿಲಿ ಕಡೆಯಿಂದನೂ ಕೂಡ, ಯಾಕಂದ್ರೆ ನಾವು ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀವಿ, ನಾವು ಟೇಕ್ ಇಟ್ ಈಸಿ ಅಂತ ಹೇಳ್ಬಿಟ್ಟು ತಗೊಂತೀವಿ. ಒಂದಷ್ಟು ಜನ ಇರ್ತಾರೆ ನೆಗೆಟಿವ್ ಸ್ಪ್ರೆಡ್ ಮಾಡೋದಕ್ಕೆ. ಮನೆಯವರು ಏನಂದ್ರು, ನಿಮ್ಮ ವೈಫ್ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಅಥವಾ ನೀವು ಕಾವ್ಯ ಅವ್ರಿಗೆ ಕಾಲ್ ಮಾಡಿ ಏನಾದರೂ ಮಾತನಾಡಿ ಸಮಾಧಾನ ಮಾಡಿದ್ದು ಉಂಟು? ಈ ಥರ ಎಲ್ಲ ಸೀರಿಯಸ್ ಆಗಿ ತಗೊಳಕ್ ಹೋಗ್ಬೇಡಿ ಅಂತ ಕಾವ್ಯಗೆ ಹೇಳಿದೆ ಸೀರಿಯಸ್ ಆಗಿ ತಗೋಬೇಡ ಅಂತ. ಆದರೆ ನಮ್ಮ ಮನೆಯವ್ರಿಗೆ ಬೇಜಾರು ಮಾಡ್ಕೊಂಡೇ ಮಾಡ್ಕೊತಾರೆ. ಏನು ಹೇಳಿದ್ರು ಬೇಜಾರು ಮಾಡ್ಕೊತಾರೆ. ಅದೇನು ಮಾಡೋಕ್ಕಾಗಲ್ಲ. ಆದಷ್ಟು ನಾನು ಸಮಾಧಾನ ಮಾಡಿದ್ದೀನಿ. ಸೊ ಪ್ಲೀಸ್ ಸ್ವಲ್ಪ ಬ್ಯಾಡ್ ಕಮೆಂಟ್ನ ಕಡಿಮೆ ಮಾಡಿ, ಪ್ರೀತಿ ಸ್ಪ್ರೆಡ್ ಮಾಡೋಣ, ಸ್ಪ್ರೆಡ್ ಸಮ್ ಲವ್. ಎಲ್ರಿಗೂ ಒಳ್ಳೇದಾಗಲಿ. ನೀವು ಖುಷಿಯಾಗಿರಿ, ನಮ್ಮದು ಖುಷಿಯಾಗಿರಿ ಅಷ್ಟೇ. ಬಿಗ್ ಬಾಸ್ ಮುಗಿದ ಮೇಲೆ ಯಾರನ್ನ ಭೇಟಿಯಾಗಿದ್ರಿ ಅಂತ? ಅದಾದಮೇಲೆ ಒಂದು ಈವೆಂಟ್ ಇತ್ತಲ್ಲ, ಅದರಲ್ಲಿ ಎಲ್ಲರೂ. ಎನಿವೆ, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ. ಇವತ್ತು ಸುದೀಪ್ ಸರ್ ಅವ್ರು ಕೊಟ್ಟಿರುವಂತಹ ಜಾಕೆಟ್ ಹಾಕೊಂಡಿದ್ರ, ಮುಂದೆ ಅವರ ಸಿನಿಮಾದಲ್ಲಿ ಇಬ್ರು ಒಟ್ಟಿಗೆ ಸ್ಕ್ರೀನ್ ಶೇರ್ ಮಾಡುವಂಥ ಅವಕಾಶ ಆದಷ್ಟು ಬೇಗ ಬರಲಿ. ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಾಗಿತ್ತು ಧನುಷ್ ಗೌಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಸುಮನ್ ಟಿವಿ ಕನ್ನಡ, ಬೆಂಗಳೂರು.